ಈ ದಿನ ಪ್ರಾಮುಖ್ಯವಾಗಿ ಮತ್ತೊಂದು ಬೈಬಲಿನ ಕ್ಯಾರೆಕ್ಟರ್ ಅನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ನಾವು ಅರಸರುಗಳ ಪುಸ್ತಕ ಓದುವಾಗ, ಪೂರ್ವಕಾಲ ವೃತ್ತಾಂತ ಪುಸ್ತಕ ಓದುವಾಗ ಕೆಲವೊಂದು ಅದ್ಭುತವಾದ ರಾಜರು ಅಲ್ಲಿದ್ದಾರೆ. ಅವರಲ್ಲಿ ಒಬ್ಬನು ಯೋಷೀಯ. ಆ ಅರಸನಾದ ಯೋಷೀಯನ ಕುರಿತು ಗತದಲ್ಲಿ ಹಂಚಿಕೊಂಡಿದ್ದೇನೆ, ಹಾಗೂ ಯೆಹೋಷಾಫಾಟನ ಕುರಿತಾಗಿಯೂ ಕೂಡ ಇತ್ತೀಚೆಗೆ ನಿಮ್ಮೊಂದಿಗೆ ಹಂಚಿಕೊಂಡೆ. ಈ ದಿನ ಜಾಗರೂಕರಾಗಿ ನಾನು ಸಾರುವ ಸಂದೇಶವನ್ನು ಲಾಲಿಸಬೇಕೆಂದು ಕೋರುತ್ತೇನೆ. ಸೊಲೊಮೋನನು ಮಾಡಿರುವ ಪಾಪಿಷ್ಟ ಪರಿಪಾಲನೆಯ ಫಲಿತವಾಗಿ ಇಸ್ರಾಯೇಲ್ ದೇಶ 2 ತುಂಡಾಯಿತು. ಹಾಗೆ 2 ತುಂಡಾದ ದೇಶವೇ ಒಂದು ಇಸ್ರಾಯೇಲ್ ದೇಶವಾಯಿತು, ಇನ್ನೊಂದು ಯೆಹೂದ ದೇಶವಾಯಿತು, ಬೇರ್ಪಟ್ಟಿತು. ಯೆಹೂದ ದೇಶವನ್ನು 20 ಮಂದಿ ರಾಜರು ಆಳ್ವಿಕೆ ಮಾಡುತ್ತಾರೆ 345 ವರ್ಷಗಳ ಕಾಲಾವಧಿಯಲ್ಲಿ. ಇಸ್ರಾಯೇಲ್ ದೇಶವನ್ನು 19 ಮಂದಿ ರಾಜರು ಆಳ್ವಿಕೆ ಮಾಡುತ್ತಾರೆ 210 ವರ್ಷ ಕಾಲಾವಧಿಯಲ್ಲಿ. ಈ 210 ವರ್ಷ ಕಾಲಾವಧಿಯಲ್ಲಿ ಇಸ್ರಾಯೇಲ್ ದೇಶದ 19 ರಾಜರುಗಳಲ್ಲಿ ಒಬ್ಬ ರಾಜನು ಒಳ್ಳೆಯವನಾಗಿರಲಿಲ್ಲ, ಒಳ್ಳೆ ರೀತಿಯಾಗಿ ಆಳ್ವಿಕೆ ಮಾಡಲಿಲ್ಲ. ಫಲಿತವಾಗಿ ಪಾಪಿಷ್ಟ ಪಾಲನೆಯಿಂದ, ಪಾಪಿಷ್ಟ ಪರಿಪಾಲಕರಿಂದ ಪ್ರಜೆಗಳು ಕೂಡ ಪಾಪಿಷ್ಟರಾಗಿಯೇ ಉಳಿದುಕೊಂಡರು. ಫಲಿತವಾಗಿ ದೇವರು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿಕೊಟ್ರು. ಆ ಕಾಲದಲ್ಲಿ ಅಶ್ಶೂರು ಸಾಮ್ರಾಜ್ಯವು ಭೂಲೋಕದ ಮೇಲೆ ಬಹು ಬಲಿಷ್ಠವಾದ ಸಾಮ್ರಾಜ್ಯ ಎಂಬುದಾಗಿ ಪರಿಗಣಿಸಲ್ಪಡುತ್ತಿತ್ತು. ಆ ಅಶ್ಶೂರದ ರಾಜನು, ಅಶ್ಶೂರು ಸಾಮ್ರಾಜ್ಯವು ಅಕಸ್ಮಾತಾಗಿ ಬಂದು ಇಸ್ರಾಯೇಲ್ ದೇಶದ ಮೇಲೆ ದಾಳಿ ಮಾಡಿ ಇಸ್ರಾಯೇಲ್ ದೇಶದವರೆಲ್ಲರನ್ನೂ ಕೂಡ, ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿರುವ 10 ಗೋತ್ರದವರೆಲ್ಲರನ್ನೂ ಕೂಡ ಸೆರೆ ಹಿಡಿದು ಬಂದಿ ಆಳುಗಳನ್ನಾಗಿ ಅಶ್ಶೂರು ಸಾಮ್ರಾಜ್ಯಕ್ಕೆ ಸೆರೆಗೆ ಒಯ್ಯಲಾಗುತ್ತೆ. ಬದುಕುಳಿದವರು, ಚದರಿ ಹೋದವರು ಆ ದೇಶ ಬಿಟ್ಟು ಎಲ್ಲಿಗೆ ಹೋದರೆಂದು ಗೊತ್ತಿಲ್ಲ. ಇಸ್ರಾಯೇಲ್ ದೇಶವು ಹಾಳು ಬೀಡು ಭೂಮಿಯಾಗಿ ಉಳ್ಕೊಳ್ಳುತ್ತೆ, ನಿರ್ಜನ ಭೂಮಿಯಾಗಿ ಉಳ್ಕೊಳ್ಳುತ್ತೆ, ಸುಟ್ಟು ಹಾಕಲ್ಪಡುತ್ತೆ. ಇದು ಇಸ್ರಾಯೇಲ್ ದೇಶದವರು ಮಾಡಿರುವ ಪಾಪಕ್ಕಾಗಿ ಹೊಂದಿಕೊಂಡ ಪ್ರತಿಫಲವಾಗಿದೆ. ಅದಾದ ನಂತರ ಯೆಹೂದ ದೇಶವು ತನ್ನ ದೇಶದ ಆಳ್ವಿಕೆ ಮುಂದುವರಿಸುತ್ತಾ ಬರುತ್ತೆ. ಯಾಕೆಂದರೆ ಆ ಯೆಹೂದ ದೇಶದಲ್ಲಿ ಕೆಲವೊಂದು ಜನ ಆತ್ಮೀಕ ಪರಿಪಾಲಕರು ಬಂದಿದ್ರು. 20 ಮಂದಿ ರಾಜರು ಪರಿಪಾಲನೆ ಮಾಡುತ್ತಾರೆ. ಆ 20 ಮಂದಿಯಲ್ಲಿ 8 ಜನ ಬಹಳ ಚೆನ್ನಾಗಿ ಪರಿಪಾಲನೆ ಮಾಡ್ತಾರೆ, ಕೆಲವರಂತೂ ಅದ್ಭುತವಾದ ಪರಿಪಾಲನೆ ಮಾಡ್ತಾರೆ. ಅವರ ಅಂತಹ ಅದ್ಭುತವಾದ ಮತ್ತು ಆತ್ಮೀಕವಾದ ಪರಿಪಾಲನೆಯ ನಿಮಿತ್ತ ಯೆಹೂದ ದೇಶವು ಸ್ವಲ್ಪ ಕಾಲ, ಅಂದರೆ ಅವರು ಪರಿಪಾಲನೆ ಮಾಡಿದ ಕಾಲವೆಲ್ಲ ಆತ್ಮೀಕವಾಗಿಯೂ ಅದ್ಭುತವಾಗಿಯೂ ಅರ್ಥಗರ್ಭಿತವಾಗಿಯೂ ಆದರ್ಶಕರವಾಗಿಯೂ ಪರಿಪಾಲನೆ ಮಾಡಿರುವ ಕಾಲದವರೆಗೂ ಆ ದೇಶ ಅಭಿವೃದ್ಧಿಯಾಗುತ್ತಾ ಮುಂದೆ ಸಾಗಿತು. ಆ ನಂತರ ಪಾಪಿಷ್ಟ ಪರಿಪಾಲಕರು ಬರ್ತಾರೆ, ದೇವರನ್ನು ಮರೆತು ಹೋಗ್ತಾರೆ, ದೇವರ ಚಿತ್ತ ಪಕ್ಕಕ್ಕೆ ತಳ್ಳಿ ಹಾಕ್ತಾರೆ, ದೇವರ ವಾಕ್ಯಕ್ಕೆ ಕಿವಿಗೊಡಲಾರದೆ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಪರಿಪಾಲನೆ ಮಾಡ್ತಾರೆ. ಆ ಸಮಯದಲ್ಲಿ ದೇವರು ಯೆರೆಮೀಯ ಎಂಬ ಪ್ರವಾದಿಯನ್ನು ಕಳಿಸಿ ಅವರು ಮಾಡುತ್ತಿರುವ ಪಾಪಿಷ್ಟ ಪರಿಪಾಲನೆಗೆ ಮುಂದೆ ಬರುವ ಶಿಕ್ಷೆ ಎಂಥದಾಗಿದೆ ಎಂದು ಕುಲಂಕುಷವಾಗಿ ದೇವರು ಅವರಿಗೆ ತಿಳಿಯಪಡಿಸುತ್ತಾರೆ. ನೆಬೂಕದ್ನೆಚ್ಚರನು ಎನ್ನುವಂತಹ ಬಾಬೇಲಿನ ಸಾಮ್ರಾಜ್ಯದ ರಾಜನು ಬರುತ್ತಾನೆ, ನಿಮ್ಮೆಲ್ಲರನ್ನು ಬಂಧಿಸಿ ಬಂದಿ ಆಳುಗಳನ್ನಾಗಿ ಕರೆದೊಯ್ಯುತ್ತಾನೆ. ದಯವಿಟ್ಟು ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹೇಳುತ್ತಾ ಯೆರೆಮೀಯ ಎಷ್ಟೇ ಪ್ರಯತ್ನ ಪಟ್ಟರು, ಸಾವಕಾಶ ಮಾಡದೆ ಎಷ್ಟೇ ಸಾರಿ ಅವರನ್ನು ಎಚ್ಚರಿಸಿದರೂ ಕೂಡ ಅವರಲ್ಲಿ ಯಾರೊಬ್ಬರೂ ಮಾತು ಕೇಳಲಿಲ್ಲ. ಅದಕ್ಕಿಂತ ಮುಂಚೆ 125 ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿ ಪ್ರವಾದಿಸುತ್ತಾನೆ, ಇಗೋ ಬಾಬೇಲಿನಿಂದ ರಾಜನು ಬರಲಿಕ್ಕಿದ್ದಾನೆ, ನೀವು ಮಾಡುತ್ತಿರುವ ಪಾಪಿಷ್ಟ ಕೆಲಸಗಳಿಗಾಗಿ ದೇವರು ನಿಮ್ಮನ್ನು ಬಾಬೇಲಿನ ಅರಸನ ಕೈಗೆ ಒಪ್ಪಿಸಿಕೊಡ್ಲಿಕ್ಕಿದ್ದಾರೆ ಎಂದು 125 ವರ್ಷಗಳ ಹಿಂದೆಯೇ ಯೆಶಾಯ ಪ್ರವಾದಿ ಪ್ರವಾದಿಸ್ತಾನೆ. ಪ್ರಿಯರೇ, ಅದು ಹೇಗೆ ಸಾಧ್ಯವಾಯಿತು? ಆದರೂ ಪ್ರವಾದಿಸಿದ. ನಿಜವಾಗ್ಲೂ ಅದ್ಭುತ. ಯೆಶಾಯ ಪ್ರವಾದಿ ಎಚ್ಚರಿಸುತ್ತಾನೆ, ಯೆಹೂದ ದೇಶದಲ್ಲಿ ನಿಮ್ಮ ಇಷ್ಟಾನುಸಾರವಾಗಿ ನೀವು ಜೀವಿಸ್ತಾ ಇದ್ದೀರಿ, ದೇವರಿಗೆ ವಿರುದ್ಧವಾಗಿ ಬದುಕುತ್ತಾ ಇದ್ದೀರಿ, ದೇವರು ನಿಮ್ಮನ್ನು ಶಿಕ್ಷಿಸಲಿಕ್ಕಿದ್ದಾರೆ, ಬಾಬೇಲ್ ದೇಶಕ್ಕೆ ನಿಮ್ಮನ್ನು ಒಪ್ಪಿಸಲಿಕ್ಕಿದ್ದಾರೆ. ಬಾಬೇಲ್ ದೇಶದ ರಾಜನು ಬಂದು ನಿಮ್ಮೆಲ್ಲರನ್ನು ಖಾಲಿ ಮಾಡಿಬಿಡ್ತಾನೆ, ಎಲ್ಲವನ್ನು ಸುಟ್ಟು ಹಾಕುತ್ತಾನೆ, ನಿಮ್ಮನ್ನು ಬಂಧಿಸಿ ಬಂದಿ ಆಳುಗಳನ್ನಾಗಿ ಕೊಂಡೊಯ್ತಾನೆ ಎಂದು ಯೆಶಾಯ ಭಕ್ತನು ಅವರು ಹಾಗೆ ಒಪ್ಪಿಸಲ್ಪಡುವುದಕ್ಕಿಂತ 125 ವರ್ಷಗಳ ಮುಂಚಿತವಾಗಿಯೇ ಅವರನ್ನು ಎಚ್ಚರಿಸುತ್ತಾನೆ. ಅಂದರೆ ದೇವರು ತನ್ನ ಪ್ರಜೆಗಳು ತಪ್ಪು ಮಾಡುತ್ತಿರುವಾಗ ನೋಡ್ತಾ ನೋಡ್ತಾ ಮೌನವಾಗಿರುವಾತನಲ್ಲ, ಆತನು ಎಚ್ಚರಿಸುತ್ತಾನೆ, ನೀವು ಮಾಡ್ತಿರೋದು ತಪ್ಪು, ನಿಮ್ಮ ತಪ್ಪುಗಳನ್ನೆಲ್ಲ ನಾನು ನೋಡ್ತಿದ್ದೇನೆ, ನೀವು ನನಗೆ ಕೋಪ ಹುಟ್ಟಿಸುತ್ತಾ ಇದ್ದೀರಿ, ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದರಿಂದ ಸ್ವಂತ ಕೈಯಾರೆ ತೊಂದರೆಗಳನ್ನು ತಂದುಕೊಳ್ತೀರಿ, ಶತ್ರುಗಳ ಕೈಗೆ ಒಪ್ಪಿಸಲ್ಪಡ್ತೀರಿ, ನಿಮಗಿರುವಂತಹ ಸಮಸ್ತವೂ ನಿಮ್ಮ ಕೈತಪ್ಪಿ ಹೋಗುತ್ತದೆ ಎಂಬುದಾಗಿ ದೇವರು ಎಷ್ಟೋ ಸಾರಿ ಅವರನ್ನು ಎಚ್ಚರಿಸುತ್ತಾರೆ. ಸಹೋದರ ಸಹೋದರಿಯರೇ, ನಾವು ದೇವರ ಮಕ್ಕಳಾಗಿರುವುದಾದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಹಾಗೆ ಆತನು ಪ್ರೀತಿಸುವುದಾದರೆ ನಮ್ಮನ್ನು ಪರಿಶೀಲಿಸಿ ಕೂಡ ನೋಡುತ್ತಾನೆ. ಅಷ್ಟು ಮಾತ್ರವಲ್ಲ, ಆತನು ನಾವು ಮಾಡುತ್ತಿರುವ ತಪ್ಪುಗಳನ್ನು ಕೂಡ ಗದರಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ಆತನು ಕೆಲವು ಸಂದರ್ಭಗಳಲ್ಲಿ ಶಿಕ್ಷಿಸುತ್ತಾನೆ. ತಂದೆಯು ತಾನು ಮಾಡಿರುವ ತಪ್ಪುಗಳನ್ನು ಗದರಿಸುವನು, ಹಾಗೆಯೇ ಅವರ ತಪ್ಪಿಗಾಗಿ ಅವರನ್ನು ಶಿಕ್ಷಿಸುವನು. ಒಂದು ವೇಳೆ ಶಿಕ್ಷಿಸಲಾರದೇ ಇರೋದಾದರೆ ನೀವು ಆಧಾರದ ಮಕ್ಕಳಾಗಿರುವಿರೇ ಹೊರತು ತಂದೆಗೆ ಮಕ್ಕಳಾಗಿರುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ. ಆಧಾರದ ಮಕ್ಕಳು ಅಂದರೆ ಅಲ್ಲದ ಮಕ್ಕಳು.
ಆದರೆ ದೇವರ ಮಕ್ಕಳಾಗಿರೋದಾದ್ರೆ ನಮ್ಮನ್ನು ದೇವರು ಏನ್ಮಾಡುತ್ತಾರೆ? ಖಂಡಿತವಾಗಿಯೂ ಗದರಿಸುತ್ತಾರೆ. ಇಸ್ರಾಯೇಲ್ ಪ್ರಜೆಗಳನ್ನು ದೇವರು ತನ್ನ ಕುಮಾರರನ್ನಾಗಿ, ಕುಮಾರ್ತೆಯರನ್ನಾಗಿ, ತನ್ನ ಸಂತಾನವನ್ನಾಗಿ, ತನ್ನ ಸ್ವಾಸ್ಥ್ಯವನ್ನಾಗಿ, ತಾನು ಪ್ರತ್ಯೇಕಿಸಿಕೊಂಡ ಜನಾಂಗವನ್ನಾಗಿ ಆತನು ಆರಿಸಿಕೊಂಡನು. ನೀವೇ ನನ್ನ ಕುಟುಂಬ, ನನ್ನ ಕುಟುಂಬದಲ್ಲಿ ನೀವು ನನ್ನ ಸದಸ್ಯರು, ನನ್ನ ಮಕ್ಕಳು, ನೀವೇ ನನ್ನ ಸಂತಾನ, ನೀವೇ ನನ್ನ ಸ್ವಾಸ್ಥ್ಯ ಎಂದು ದೇವರು ಒಡಂಬಡಿಕೆ ಮಾಡಿಕೊಳ್ತಾರೆ. ಅಬ್ರಹಾಮನೊಂದಿಗೆ ಆ ಒಡಂಬಡಿಕೆ ಮರೆತು ಹೋಗಲಿಲ್ಲ. ಹಾಗಾಗಿ ಅವರು ತಪ್ಪು ಮಾಡಿದಾಗ ದೇವರು ನೋಡಿಯೂ ನೋಡಲಾರದಂತೆ ಮೌನವಾಗಿರಲಿಕ್ಕಾಗಲಿಲ್ಲ. ತಪ್ಪು ಮಾಡುತ್ತಿರುವ ಆತನ ಮಕ್ಕಳು ಸ್ವಂತ ಕೈಯಾರೆ ಶಿಕ್ಷೆ ತಂದುಕೊಳ್ತಾರೆ ಎಂಬುದಾಗಿ ದೇವರು ಅವರನ್ನು ಎಚ್ಚರಿಸುವುದಕ್ಕೋಸ್ಕರ ತನ್ನ ಪ್ರವಾದಿಗಳನ್ನು ಕಳಿಸುತ್ತಾರೆ. ಆತನ ಪ್ರವಾದಿಗಳು ಬಂದು ಪ್ರತಿದಿನವೂ ಅವರನ್ನು ಎಚ್ಚರಿಸಿದ್ರೂ ಸಹ ದೇವರ ಎಚ್ಚರಿಕೆಗೆ ಅವರು ಕಿವಿಗೊಡಲೇ ಇಲ್ಲ. ಇಷ್ಟಾನುಸಾರವಾಗಿ ಜೀವಿಸಲು ಅವರು ವೋಟ್ ಹಾಕುತ್ತಾರೆ. ಫಲಿತವಾಗಿ ದೇವರು ಬಹುಕೋಪಗೊಳ್ಳುತ್ತಾರೆ. ದೇವರು ಮುಂಚೆಯೇ ಹೇಳಿದಂತೆ ಬಾಬೇಲಿನ ರಾಜನು ಬರ್ತಾನೆ. ಈಗ ಗಮನ ಕೊಟ್ಟು ಕೇಳಿ. ಇಸ್ರಾಯೇಲ್ ದೇಶವನ್ನು ಯಾರು ಸೆರೆಗೆ ಒಯ್ತಾರೆ? ಅಶ್ಶೂರು ಸಾಮ್ರಾಜ್ಯದವರು ಸೆರೆಗೆ ಒಯ್ತಾರೆ. ಆ ಕಾಲದಲ್ಲಿ ಅಶ್ಶೂರು ಸಾಮ್ರಾಜ್ಯ ಭೂಲೋಕದ ಮೇಲೆ ಬಹು ಬಲಿಷ್ಠವಾದ ಸಾಮ್ರಾಜ್ಯವಾಗಿತ್ತು. ಹಾಗೆ ಅಷ್ಟೊಂದು ಬಲಿಷ್ಠವಾಗಿರುವ ಅಶ್ಶೂರು ಸಾಮ್ರಾಜ್ಯದ ಮೇಲೆ ಬಾಬೇಲ್ ಸಾಮ್ರಾಜ್ಯ ದಾಳಿ ಮಾಡುತ್ತದೆ. ಆ ರೀತಿ ಬಾಬೇಲ್ ಸಾಮ್ರಾಜ್ಯ ಬಂದು ಅಶ್ಶೂರು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಅಶ್ಶೂರು ಸಾಮ್ರಾಜ್ಯವು ಸೋತು ಹೋಗ್ತದೆ. ಫಲಿತವಾಗಿ ಅಶ್ಶೂರದ ಸಾಮ್ರಾಜ್ಯ ಕಣ್ಮರೆಯಾಗುತ್ತೆ. ಆಗ ಬಾಬೇಲ್ ಸಾಮ್ರಾಜ್ಯವೇ ಪ್ರಪಂಚದಲ್ಲೇ ಬಹು ಬಲವಾದ ಸಾಮ್ರಾಜ್ಯವಾಗಿ ಅವತರಿಸುತ್ತೆ. ಈಗ ಬಾಬೇಲ್ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಿರುವ ನೆಬುಕದ್ನೆಚ್ಚರ ರಾಜನು ಯೆಹೂದ ದೇಶದ ವಿರುದ್ಧ ಬರ್ತಾನೆ, ದಾಳಿ ಮಾಡುತ್ತಾನೆ. 3 ಸಾರಿ ಸರಣಿಯಾಗಿ ಬರ್ತಾನೆ. ಬಂದು ಕೊನೆಯದಾಗಿ ಆ ದೇಶವನ್ನೆಲ್ಲ ಅಲ್ಲಕಲ್ಲೋಲ ಮಾಡಿಬಿಡ್ತಾನೆ. ಅಡ್ರೆಸ್ ಇಲ್ಲದಂತೆ ಮಾಡುತ್ತಾನೆ. ಪೂರ್ತಿಯಾಗಿ ಸುಟ್ಟು ಹಾಕುತ್ತಾನೆ. ಯೆರೂಸಲೇಮ್ ಪಟ್ಟಣಕ್ಕೆ, ಯೆಹೂದ ದೇಶಕ್ಕೆ ರೂಪರೇಖೆಯೇ ಇಲ್ಲದಂತೆ ಮಾಡಿಬಿಡ್ತಾನೆ. ಯೆರೂಸಲೇಮ್ ಸುತ್ತಲೂ ಇದ್ದ ಪೌಳಿಗೋಡೆಯನ್ನು ಕೆಡವಿ ಹಾಕ್ತಾನೆ. ಯೆರೂಸಲೇಮಿನಲ್ಲಿದ್ದ ದೇವರಾಲಯವನ್ನು ಸುಟ್ಟಾಕ್ತಾನೆ. ಯಾಕೆ ಇದನ್ನು ದೇವರು ಅನುಮತಿಸಿದ್ದಾರೆ ಎನ್ನುವುದಾದರೆ, ದೇವರಿಗೆ ಬೇಕಾದದ್ದು ಆ ಗೋಡೆಗಳಲ್ಲ, ದೇವರ ಆಲಯವೂ ಅಲ್ಲ. ದೇವರಿಗೆ ಬೇಕಾದದ್ದು ಪ್ರಜೆಗಳ ಕ್ಷೇಮ. ತನ್ನ ಪ್ರಜೆಗಳು ತನ್ನ ಕಡೆಗೆ ತಿರುಗಿಕೊಳ್ಳಬೇಕು ಎಂದು ಎಷ್ಟೇ ಆಶಿಸಿದರೂ ಸಹ ಅವರು ತಮ್ಮ ಇಷ್ಟಾನುಸಾರವಾಗಿ ಜೀವಿಸಿದ್ದಕ್ಕಾಗಿ ದೇವರು ಅವರನ್ನು ಶಿಕ್ಷಿಸುತ್ತಾರೆ. ಆ ಶಿಕ್ಷೆಯಲ್ಲಿನ ಒಂದು ಭಾಗವೇ ದೇಶವೆಲ್ಲ ಪೂರ್ತಿಯಾಗಿ ಸುಟ್ಟು ಹಾಕಲ್ಪಟ್ಟಿತು. ಕೊನೆಗೆ ನಡೆದದೇನು? ಯೆರೆಮೀಯ ಭಕ್ತನು ಹೇಳುತ್ತಾನೆ, ಏನೆಂದು? ನೀವು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗಾಗಿ ನೀವು ಬಾಬೇಲ್ ದೇಶಕ್ಕೆ ಬಂದಿಯಾಳುಗಳಾಗಿ ಕೊಂಡೊಯ್ಯಲ್ಪಡುತ್ತೀರಿ. ಆದರೆ ದೇವರು ತನ್ನ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಂಡು 70 ವರ್ಷಗಳ ಕಾಲ ನೀವು ಶಿಕ್ಷೆ ಹೊಂದಿದ ನಂತರ ಆತನು ಮತ್ತೊಮ್ಮೆ ನಿಮ್ಮನ್ನು ಬಾಬೇಲ್ ದೇಶದಿಂದ ತಿರುಗಿ ಮತ್ತೆ ನಿಮ್ಮ ಸ್ವದೇಶಕ್ಕೆ ಕರೆತರುತ್ತಾರೆ ಎಂದು ಯೆರೆಮೀಯ ಭಕ್ತನು ಹೇಳಿದ ಪ್ರಕಾರ 70 ವರ್ಷಗಳ ನಂತರ ದೇವರು ಒಬ್ಬ ರಾಜನೊಂದಿಗೆ ಮಾತಾಡ್ತಾರೆ. ಏನೆಂದು? ಕೋರೇಷನೇ, ಕೋರೇಷನೇ, ನಿನ್ನನ್ನು ನಾನು ರಾಜನನ್ನಾಗಿ ಆರಿಸಿಕೊಂಡಿದ್ದೇನೆ. ಪ್ರಪಂಚದ ದೇಶದ ಮೇಲೆಲ್ಲ ನಿನ್ನನ್ನು ರಾಜನನ್ನಾಗಿ ನೇಮಿಸಿದ್ದೇನೆ. ನೀನು ನನ್ನ ಮಾತನ್ನು ಕೇಳು. ನನ್ನ ಪ್ರಜೆಗಳಾಗಿರುವಂತಹ ಯೆಹೂದ್ಯರನ್ನು ಮತ್ತೆ ತಿರುಗಿ ಅವರ ದೇಶಕ್ಕೆ ಕಳುಹಿಸಿಕೊಡು. ಅವರು ನನಗೋಸ್ಕರ ಆಲಯ ಕಟ್ಟಬೇಕು. ಅವರು ಆ ಆಲಯದಲ್ಲಿ ನನ್ನನ್ನು ಆರಾಧಿಸಿ ನನ್ನನ್ನು ಸೇವಿಸಬೇಕು. ಅವರು ನನ್ನ ಜನಾಂಗವಾಗಿ, ನನ್ನ ಸ್ವಾಸ್ಥ್ಯವಾಗಿ ಜೀವಿಸಬೇಕು. ಕೋರೇಷನೇ, ಅವರನ್ನು ಕಳಿಸಿಕೊಡು. ಅಷ್ಟೇ ಅಲ್ಲ, ಅವರು ಹೊರಟು ಹೋಗುವಾಗ ಆಲಯ ನಿರ್ಮಾಣಕ್ಕಾಗಿ ಬೇಕಾದಂತಹ ಸಹಾಯವನ್ನು ಕೂಡ ಮಾಡು ಎಂದು ಹೀಗೆ ಕೋರೇಷನು ಎಂಬ ರಾಜನಿಗೆ ದೇವರು ಅಪ್ಪಣೆ ಕೊಡ್ತಾರೆ. ಫಲಿತವಾಗಿ ಕೋರೇಷನು ಡೊಂಗರ ಸಾರಿಸುತ್ತಾನೆ. ಎಲ್ಲಿ? ಪಾರಸಿಯ ದೇಶದಲ್ಲಿ. ಈಗ ಜಾಗ್ರತೆಯಿಂದ ಕೇಳ್ರಿ. ಇಸ್ರಾಯೇಲ್ ದೇಶದವರ ಮೇಲೆ ಜಯ ಸಾಧಿಸಿ ಅವರನ್ನು ಬಂದಿಯಾಳುಗಳನ್ನಾಗಿ ಕೊಂಡೊಯ್ದದ್ದು ಯಾರು? ಅಶ್ಶೂರು ಸಾಮ್ರಾಜ್ಯ. ಅಶ್ಶೂರು ಸಾಮ್ರಾಜ್ಯ ಭೂಲೋಕದ ಮೇಲೆಯೇ ಉನ್ನತವಾದ ಸಾಮ್ರಾಜ್ಯವಾಗಿ ಬೆಳೆಯುತ್ತಾ ಇರುವಾಗ ಮತ್ತೊಂದು ಸಾಮ್ರಾಜ್ಯ ಎದ್ದೇಳುತ್ತೆ. ಆ ಸಾಮ್ರಾಜ್ಯದ ಹೆಸರೇನು? ಬಾಬೇಲ್ ಸಾಮ್ರಾಜ್ಯ. ಆ ಬಾಬೇಲ್ ಸಾಮ್ರಾಜ್ಯವು ಪ್ರಪಂಚವನ್ನೇ ನಡುಗಿಸಿಬಿಡುವ ಸಾಮ್ರಾಜ್ಯವನ್ನಾಗಿ ಅಭಿವೃದ್ಧಿಯಾಗುತ್ತಿರುವಾಗ ಅಶ್ಶೂರು ಸಾಮ್ರಾಜ್ಯವನ್ನು ಅಲ್ಲಕಲ್ಲೋಲ ಮಾಡಿಬಿಡುತ್ತೆ. ಅಡ್ರೆಸ್ಸೇ ಇಲ್ಲದಂತೆ ಮಾಡಿಬಿಡುತ್ತೆ. ಈಗ ಅಶ್ಶೂರು ಸಾಮ್ರಾಜ್ಯ ಪೂರ್ತಿ ನಾಶವಾಗುತ್ತೆ. ಈಗ ಬಾಬೇಲ್ ಸಾಮ್ರಾಜ್ಯವೇ ಪ್ರಪಂಚವನ್ನೇ ಆಳುವಂತಹ ಸ್ಥಾನಕ್ಕೆ ಸೇರುತ್ತೆ. ಹಾಗೆ ಬಾಬೇಲ್ ಸಾಮ್ರಾಜ್ಯ ಪ್ರಪಂಚವನ್ನೇ ಆಳುವಂತಹ ಸ್ಥಾನಕ್ಕೆ ಸೇರಿದಾಗ ಆ ಬಾಬೇಲ್ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುತ್ತಿರುವ ರಾಜನಾದ ಬೆಲ್ಶಚ್ಚರನು ತನ್ನ ಇಷ್ಟಾನುಸಾರವಾಗಿ ಜೀವಿಸಿ ದೇವರ ಆಲಯದಲ್ಲಿರುವ ಪವಿತ್ರವಾದ ಪಾತ್ರೆಗಳನ್ನು ತರಿಸಿ ಅದರೊಳಗಡೆ ದ್ರಾಕ್ಷರಸ ಹಾಕಿಕೊಂಡು ಕುಡಿಯುವಾಗ ದೇವರ ದೃಷ್ಟಿಯಲ್ಲಿ ಬಹು ಹೇಯವಾಗಿರುವಂತಹ ಕೆಲಸ ಅವನು ಮಾಡುತ್ತಿರುವಾಗ ದೇವರು ಬೆಲ್ಶಚ್ಚರನನ್ನು ಶಿಕ್ಷಿಸುತ್ತಾರೆ. ಪಾರಸಿಯ ದೇಶವನ್ನು ದೇವರು ಎಬ್ಬಿಸುತ್ತಾರೆ. ಪಾರಸಿಯ ದೇಶ ಬಂದು ಬಾಬೇಲ್ ಸಾಮ್ರಾಜ್ಯವನ್ನೆಲ್ಲ ಅಲ್ಲಕಲ್ಲೋಲ ಮಾಡಿಬಿಡುತ್ತೆ. ಬಾಬೇಲ್ ಸಾಮ್ರಾಜ್ಯವನ್ನು ನೆಲಮಟ್ಟ ಮಾಡಿಬಿಡುತ್ತೆ. ಫಲಿತವಾಗಿ ಬಾಬೇಲ್ ಸಾಮ್ರಾಜ್ಯ ನಾಶವಾಗಿ ಹೋಯಿತು. ಬಾಬೇಲ್ ಸಾಮ್ರಾಜ್ಯ ಪೂರ್ತಿ ನಾಶವಾದಾಗ ಈ ಪ್ರಪಂಚದಲ್ಲಿ ಯಾವ ಎದುರಾಳಿ ಇಲ್ಲದಂಥ ಸಾಮ್ರಾಜ್ಯವಾಗಿ ಬೆಳೆದಿರುವ ಸಾಮ್ರಾಜ್ಯ ಯಾವುದು ಗೊತ್ತಾ? ಪಾರಸಿಯ ಸಾಮ್ರಾಜ್ಯ.
ಈ ಪಾರಸಿಯ ಸಾಮ್ರಾಜ್ಯವು ಪ್ರಪಂಚವನ್ನೇ ಪ್ರಭಾವ ಬೀರುತ್ತಾ ಪ್ರಪಂಚವನ್ನೇ ಆಳುವಂತಹ ದಿನಮಾನಗಳಲ್ಲಿ ಒಬ್ಬ ಯೌವನಸ್ಥನು ಎದ್ದೇಳುತ್ತಾನೆ. ಯೌವನ ಪ್ರಾಯದಲ್ಲಿ ಅವನು ದೇಶಗಳ ಮೇಲೆ ದಾಳಿ ಮಾಡುತ್ತಾ ಒಂದೊಂದು ದೇಶ ಜಯಿಸುತ್ತಾ ಬರುತ್ತಾ ಒಂದೇ ಸಮನೆ ಪಾರಸಿಯ ದೇಶದ ಮೇಲೆ ದಾಳಿ ಮಾಡ್ತಾನೆ. ಆ ಪಾರಸಿಯ ದೇಶದ ಮೇಲೆ ದಾಳಿ ಮಾಡಿ ಪ್ರಪಂಚದಲ್ಲಿಯೇ ಬಹು ಬಲಿಷ್ಠವಾದ ದೇಶವೆಂದು ಕರೆಯಲ್ಪಡುವ ಪಾರಸಿಯ ದೇಶದ ಮೇಲೆ ದಾಳಿ ಮಾಡ್ತಾನೆ. ಪಾರಸಿಯ ದೇಶವನ್ನೆಲ್ಲ ಪೂರ್ತಿಯಾಗಿ ನಾಶ ಮಾಡಿಬಿಡುತ್ತಾನೆ. ತಾನೇ ಪ್ರಪಂಚದಲ್ಲಿ ದೊಡ್ಡ ಚಕ್ರವರ್ತಿಯಾಗಿ ತನ್ನನ್ನು ತಾನು ಪ್ರಕಟಿಸಿಕೊಳ್ತಾನೆ. ಆ ಚಕ್ರವರ್ತಿಯೇ ಬೇರೆ ಯಾರೂ ಅಲ್ಲ, ಅಲೆಕ್ಸಾಂಡರ್ ದಿ ಗ್ರೇಟ್ ಚಕ್ರವರ್ತಿ. ಅದ್ಭುತ! ಈ ಭೂಮಿಯ ಮೇಲೆ ಅಲೆಕ್ಸಾಂಡರ್ ಚಕ್ರವರ್ತಿ ಇದ್ದಿದ್ದನು ಎಂದು ಪ್ರತಿಯೊಬ್ಬರಿಗೆ ಗೊತ್ತು. ಚರಿತ್ರೆ ತಿಳಿದವರಿಗೆ ಈ ವಿಷಯ ಗೊತ್ತು. ಅಲೆಕ್ಸಾಂಡರ್ ಚಕ್ರವರ್ತಿ ಇದ್ದಿದ್ದನು ಎಂದು ನೀವು ನಂಬುವುದಾದರೆ, ಆ ಅಲೆಕ್ಸಾಂಡರ್ ಚಕ್ರವರ್ತಿ ಯಾವ ದೇಶದ ಮೇಲೆ ಜಯಿಸಿ ಬಂದನು? ಪಾರಸಿಯ ದೇಶ ಗೆದ್ದು ಬಂದನು. ಪಾರಸಿಯ ದೇಶ ಇರುವುದಾದರೆ ಆ ದೇಶ ಅದಕ್ಕಿಂತ ಮುಂಚೆ ಯಾವ ದೇಶದ ಮೇಲೆ ಜಯ ಸಾಧಿಸಿತು? ಬಾಬೆಲ್ ದೇಶದ ಮೇಲೆ ಜಯ ಸಾಧಿಸಿತು. ಬಾಬೆಲ್ ದೇಶದ ಮೇಲೆ ಅದು ಜಯ ಸಾಧಿಸಿರುವುದಾದರೆ ಅದಕ್ಕಿಂತ ಮುಂಚೆ ಬಾಬೆಲ್ ದೇಶ ಯಾವ ದೇಶದ ಮೇಲೆ ಜಯ ಸಾಧಿಸಿತು? ಅಶೂರ ದೇಶದ ಮೇಲೆ ಜಯ ಸಾಧಿಸಿತು. ಅಶೂರು ದೇಶ ಇರೋದಾದರೆ ಮತ್ತೆ ಆ ಅಶೂರು ದೇಶ ಯಾವ ದೇಶದ ಮೇಲೆ ಜಯ ಸಾಧಿಸಿತು? ಇಸ್ರಾಯೇಲ್ ದೇಶದ ಮೇಲೆ. ಇಸ್ರಾಯೇಲ್ ದೇಶ ಇದೆ ಎನ್ನುವುದಾದರೆ ಆ ಇಸ್ರಾಯೇಲ್ ದೇಶ ಎಲ್ಲಿಂದ ಬಂದಿತು? ಸೊಲೊಮೋನನಿಂದ ಬಂತು. ಸೊಲೊಮೋನನು ಎಲ್ಲಿಂದ ಬಂದನು? ದಾವೀದನಿಂದ ಬಂದನು. ದಾವೀದನು ಎಲ್ಲಿಂದ ಬಂದನು? ಹೇಳ್ತೇನೆ ಕೇಳಿ. ಈಶಾಯನು ಎಂಬ ತಂದೆಯಿಂದ ಬಂದನು. ಈಶಾಯನು ಎಲ್ಲಿಂದ ಬಂದನು? ಬೋವಾಜನು ರೂತಳು ಎನ್ನುವಂತಹ ದಂಪತಿಗಳಿಂದ ಬಂದ. ಬೋವಾಜನು ಎಲ್ಲಿಂದ ಬಂದ? ರೂತಳು ಎಲ್ಲಿಂದ ಬಂದಳು? ನಿಮಗೆ ಜ್ಞಾಪಕ ಇದೆಯಾ ಬೋವಾಜನು ಎಲ್ಲಿಂದ ಬಂದನೆಂದು? ಯೆಹೋಶುವ ಗೂಢಚಾರರನ್ನಾಗಿ ಇಬ್ಬರನ್ನು ಕಳಿಸಿದ್ರೆ ಆ ಯೆರಿಕೋ ಪಟ್ಟಣದಲ್ಲಿ ಒಬ್ಬ ವ್ಯಭಿಚಾರ ಮಾಡುವ ಸ್ತ್ರೀ ಇದ್ದಳು. ಆ ವ್ಯಭಿಚಾರ ಮಾಡುವ ಸ್ತ್ರೀ ಯಾರು ಗೊತ್ತಾ? ರಹಾಬಳು. ಈ ರಹಾಬಳು ಎಂಬ ಸ್ತ್ರೀ ಗೂಢಾಚಾರಿಗಳಾಗಿ ಬಂದಿರುವವರನ್ನು ಜಾಗ್ರತೆಯಿಂದ ಕಾಪಾಡಿ ಶತ್ರುಗಳ ಕೈಗೆ ಸಿಕ್ಕಿ ಬೀಳದಂತೆ ಅವರಿಬ್ಬರನ್ನು ಕಾಪಾಡುತ್ತಾಳೆ. ಆಗ ಅವರಿಗೆ ಪ್ರಮಾಣ ಮಾಡಿಸಿಕೊಳ್ತಾಳೆ, ಅಯ್ಯ, ನಾನು ನಿಮ್ಮನ್ನು ಕಾಪಾಡಿದ್ದೇನಲ್ಲವೇ? ಈ ದೇಶವನ್ನು ನಿಮ್ಮ ದೇವರು ಸ್ವಾಧೀನ ಮಾಡಿ ಕೊಡ್ಲಿಕ್ಕಿದ್ದಾರಲ್ಲವೇ? ಈ ದೇಶವನ್ನು ನೀವು ವಶಪಡಿಸಿಕೊಳ್ಳಲಿಕ್ಕಿದ್ದೀರಲ್ಲವೇ? ಈ ದೇಶ ಸ್ವಾಧೀನ ಮಾಡಿಕೊಳ್ಳುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವೀರಾ ಎಂಬುದಾಗಿ ಬೇಡಿಕೊಳ್ತಾಳೆ. ಹಾಗೆ ಬೇಡಿಕೊಂಡಾಗ ಆ ದಿನ ಯೆಹೋಶುವನು ರಹಾಬಳನ್ನು ಯೆರಿಕೋ ಪಟ್ಟಣದಲ್ಲಿ ಆ ಪಟ್ಟಣದೊಂದಿಗೆ ಸುಟ್ಟು ಹಾಕಲ್ಪಟ್ಟು ನಾಶವಾಗದಂತೆ ಕಾಪಾಡುತ್ತಾನೆ. ರಹಾಬಳು ಹಾಗೆಯೇ ಸಲ್ಮಾನನು ಎಂಬ ಈ ಇಬ್ಬರು ದಂಪತಿಗಳಿಂದ ಹುಟ್ಟಿ ಬಂದವನೇ ಬೋವಾಜನು. ಎಷ್ಟು ಅದ್ಭುತ ನೋಡಿ. ಈಗ ರಹಾಬಳು ಇದ್ದಳೋ ಇಲ್ಲವೋ? ರಹಾಬಳಿದ್ದಳು. ರಹಾಬಳಿದ್ರೆ ಯೆಹೋಶುವನು ಇದನೋ ಇಲ್ಲವೋ? ಅಂದರೆ ಆ ಕಾಲ ಇತ್ತೋ ಇಲ್ಲವೋ? ಇತ್ತು. ಮೋಶೆ ಅಂದ್ರೆ ಯೆಹೋಶುವನಿದ್ರೆ ಮೋಶೆ ಇದ್ದನೋ ಇಲ್ಲವೋ? ಮೋಶೆ ಇದ್ದ. ಮೋಶೆ ಇರೋದಾದ್ರೆ ಬಂದಿಯಾಳುಗಳಾಗಿರುವ ಇಸ್ರಾಯೇಲರು 430 ವರ್ಷಗಳವರೆಗೂ ಐಗುಪ್ತ್ಯದಲ್ಲಿ ಬಂದಿಯಾಳುಗಳಾಗಿದ್ರೋ ಇಲ್ಲವೋ? ಇದ್ದರು. ಅವರು ಐಗುಪ್ತ್ಯ ದೇಶದಲ್ಲಿ ಬಂದಿಯಾಳುಗಳಾಗಿರೋದಾದ್ರೆ ಅಲ್ಲಿಗೆ ಹೋದಂತಹ ಯಾಕೋಬನು ಇದ್ದಾನೋ ಇಲ್ಲವೋ? ಯಾಕೋಬನಿದ್ದಾನೆ. ಯಾಕೋಬನಿರುವುದಾದ್ರೆ ಯಾಕೋಬನನ್ನು ಹೆತ್ತಿರುವ ಅವನ ತಂದೆ ಇಸಾಕನಿದ್ದಾನೋ ಇಲ್ಲವೋ? ಇಸಾಕನಿದ್ದಾನೆ. ಇಸಾಕನಿರುವುದಾದ್ರೆ ಇಸಾಕನನ್ನು ಹೆತ್ತಿರುವಂತಹ ಅವನ ತಂದೆಯಾದ ಅಬ್ರಹಾಮನಿದ್ದಾನೋ ಇಲ್ಲವೋ? ಅಬ್ರಹಾಮನಿದ್ದಾನೆ. ಅಬ್ರಹಾಮನಿರುವುದಾದ್ರೆ ತೆರಹನಿದ್ದಾನೋ ಇಲ್ಲವೋ? ತೆರಹನಿದ್ದಾನೆ. ತೆರಹನಿರುವುದಾದ್ರೆ ತೆರಹನ ತಂದೆಯಾದ ಲೆಮೆಕನಿದ್ದಾನೋ ಇಲ್ಲವೋ? ಲೆಮೆಕನು ಇದ್ದಾನೆ. ಲೆಮೆಕನಿರುವುದಾದ್ರೆ ಅವನನ್ನು ಹೆತ್ತಿರುವ ಶೇಮನಿದ್ದಾನೋ ಇಲ್ಲವೋ? ಶೇಮನಿದ್ದಾನೆ. ಶೇಮನಿರುವುದಾದ್ರೆ ಶೇಮನನ್ನು ಹೆತ್ತಿರುವ ತಂದೆ ನೋಹಾನನಿದ್ದಾನೋ ಇಲ್ಲವೋ? ನೋಹಾನನಿದ್ದಾನೆ. ನೋಹಾನನಿರುವುದಾದ್ರೆ ಅವನ ತಂದೆಯಾದ ಸೇತನಿದ್ದಾನೋ ಇಲ್ಲವೋ? ಸೇತನಿದ್ದಾನೆ. ಸೇತನಿರುವುದಾದ್ರೆ ಅವನನ್ನು ಹೆತ್ತಿರುವ ಆದಾಮ ಹವ್ವ ಇದ್ದಾರೋ ಇಲ್ಲವೋ? ಇದ್ದಾರೆ. ಆದಾಮ ಹವ್ವ ಇರೋದಾದ್ರೆ ಅವರನ್ನು ಸೃಷ್ಟಿಸಿರುವ ದೇವರು ಇದ್ದಾರೋ ಇಲ್ಲವೋ? ಇದ್ದಾರೆ. ಹಾಗಾದ್ರೆ ಆ ದೇವರು ಯಾರೆಂದು ಹೇಳ್ರಿ? ಯೆಹೋವಾ. ಯೆಹೋವನಿರುವುದರಿಂದಲೇ ಆತನು ಸೃಷ್ಟಿಸಿರುವ ಆದಾಮ ಹವ್ವ ಈ ಭೂಮಿಯ ಮೇಲೆ ಮಾನವ ಜಾತಿಗೆ ಆದಿ ದಂಪತಿಗಳಾದ್ರು. ಎಷ್ಟು ಅದ್ಭುತ ನೋಡಿ. ಇಷ್ಟೊಂದು ಅದ್ಭುತವಾದ ಜನರಾಗಿ ನಾವು ಎಲ್ಲಿಂದ ಬಂದೆವು? ಅಲೆಕ್ಸಾಂಡರ್ ಚಕ್ರವರ್ತಿಯಿಂದ ನಾವು ಎಲ್ಲಿಯವರೆಗೂ ಹಿಂದೆ ಹೋದೆವು? ದೇವರು ಇದ್ದಾರೆ. ಆ ದೇವರೇ ಆದಾಮ ಹವ್ವ ಅವರನ್ನು ಸೃಷ್ಟಿಸಿದ್ದಾರೆ. ಆದಾಮ ಹವ್ವ ಅವರಿಂದ ಸೇತನು ಹುಟ್ಟಿ ಬಂದ. ಸೇತನಿಂದ ನೋಹಾನನು ಹುಟ್ಟಿ ಬಂದ. ನೋಹಾನನಿಂದ ಶೇಮನು ಬಂದ. ಶೇಮನಿಂದ ತೆರಹ ಬಂದ. ತೆರಹನಿಂದ ಅಬ್ರಹಾಮನು ಬಂದ. ಅಬ್ರಹಾಮನಿಂದ ಇಸಾಕನು. ಯಾಕೋಬನು ಬಂದ. ಯಾಕೋಬನಿಂದ ಇಸ್ರಾಯೇಲರು ಬರ್ತಾರೆ. ಆ ಇಸ್ರಾಯೇಲರೊಳಗಿಂದಲೇ ಮೋಶೆ ಬರ್ತಾನೆ. ಮೋಶೆಯಿಂದ ಯೆಹೋಶುವನ ನಾಯಕತ್ವ ಶುರುವಾಗುತ್ತೆ. ಆ ಯೆಹೋಶುವನ ನಾಯಕತ್ವದಲ್ಲಿಯೇ ರಹಾಬಳು ಸಲ್ಮಾನನು ಎನ್ನುವಂತಹ ದಂಪತಿಯಿಂದ ಬೋವಾಜನು ಹುಟ್ಟಿ ಬರ್ತಾನೆ. ಬೋವಾಜ ರೂತಳ ಮೂಲಕ ಒಬೇದನು ಹುಟ್ಟಿ ಬರ್ತಾನೆ. ಒಬೇದನ ಮೂಲಕ ಈಶಾಯನು ಹುಟ್ಟಿ ಬರ್ತಾನೆ. ಈಶಾಯನಿಂದ ದಾವೀದನು ಹುಟ್ಟಿ ಬರ್ತಾನೆ. ದಾವೀದನಿಂದ ಸೊಲೊಮೋನನು. ಸೊಲೊಮೋನನ ಮೂಲಕ ಒಂದೇ ದೇಶವಾಗಿರುವ ಇಸ್ರಾಯೇಲ್ ದೇಶ 2 ದೇಶಗಳಾಗಿ ವಿಂಗಡಿಸಲ್ಪಡುತ್ತೆ. ಒಂದು ಯೆಹೂದ ದೇಶ. ಆ ದೇಶ ಅಶ್ಶೂರ್ ಸಾಮ್ರಾಜ್ಯಕ್ಕೆ
ಸೋತು ಹೋಗುತ್ತೆ. ಆ ನಂತರ ಬಾಬೇಲ್ ಸಾಮ್ರಾಜ್ಯ ಬಂದು ಇನ್ನೊಂದು ದೇಶವಾದ ಯೆಹೂದ ದೇಶವನ್ನು ಸೋಲಿಸಿಬಿಡುತ್ತೆ. ಹಾಗೆ ಅಶ್ಶೂರ್ ಸಾಮ್ರಾಜ್ಯವನ್ನು ಕೂಡ ನಾಶ ಮಾಡಿಬಿಡುತ್ತೆ. ಆನಂತರ ಆ ಬಾಬೇಲ್ ಸಾಮ್ರಾಜ್ಯವನ್ನು ಪಾರಸಿಯ ಸಾಮ್ರಾಜ್ಯ ಸ್ವಾಧೀನ ಮಾಡಿಕೊಳ್ಳುತ್ತೆ, ಅದರ ಮೇಲೆ ಜಯಿಸುತ್ತೆ. ಪಾರಸಿಯ ಸಾಮ್ರಾಜ್ಯದ ಮೇಲೆ ಅಲೆಕ್ಸಾಂಡರ್ ದಿ ಗ್ರೇಟ್ ಆ ರಾಜನು ಜಯ ಸಾಧಿಸುತ್ತಾನೆ. ಆ ನಂತರ ನಡೆದದ್ದೇನು? 400 ವರ್ಷಗಳವರೆಗೂ ಮೌನ ಕಾಲವಿತ್ತು, ಅಥವಾ ಕತ್ತಲೆ ಕಾಲವಾಗಿತ್ತು. ಆ ಕಾಲವನ್ನು ಛೇದಿಸುತ್ತಾ ಲೋಕರಕ್ಷಕನಾದ ಯೇಸುಕ್ರಿಸ್ತನು ಈ ಭೂಮಿಯ ಮೇಲೆ ಜನಿಸಿದ್ರು 2000 ವರ್ಷಗಳ ಹಿಂದೆ. ಇದು ಅದ್ಭುತವಾದ ಚರಿತ್ರೆಯಾಗಿದೆ, ಅಲ್ಲಗಳೆಯಲಾರದಂತಹ ಚರಿತ್ರೆಯಾಗಿದೆ. ಇಂತಹ ಅದ್ಭುತವಾದ ಚರಿತ್ರೆ ಯೇಸುಕ್ರಿಸ್ತನ ಜನ್ಮದ ಕುರಿತಾಗಿರಬಹುದು, ಇಲ್ಲವೇ ಯೇಸುಕ್ರಿಸ್ತನು ಜನಿಸಿರುವಂತಹ ಯೆಹೂದ ಗೋತ್ರದ ಕುರಿತಾಗಿರಬಹುದು, ಆತನ ವಂಶವಳಿಯ ಕುರಿತಾಗಿರಬಹುದು. ಈ ಪರಿಶುದ್ಧ ಸತ್ಯವೇದದಲ್ಲಿರುವಷ್ಟು ವಿವರವಾಗಿ ಎಲ್ಲಿಯೂ ಯಾವ ಚರಿತ್ರೆಯಲ್ಲಿಯೂ ಕಾಣಿಸುವುದೇ ಇಲ್ಲ. ಪ್ರಿಯರೇ, ಕ್ರೈಸ್ತಿಯ ಸಮಾಜವೇ, ನಾವೆಷ್ಟೋ ಧನ್ಯರು. ಯಾಕೆಂದರೆ ನಾವು ಸೇವಿಸುವ ದೇವರು ನಿಜವಾದ ದೇವರು, ನಿಜವಾಗ್ಲೂ ಇರುವ ಆತನಾಗಿದ್ದಾರೆ. ಆತನು ಜೀವಸ್ವರೂಪನು. ಜೀವಸ್ವರೂಪನಾದ ದೇವರನ್ನು ನಾವು ಸೇವಿಸುವುದು ಎಷ್ಟೋ ದೊಡ್ಡ ಭಾಗ್ಯ, ಎಷ್ಟೋ ದೊಡ್ಡ ಆಶೀರ್ವಾದವಾಗಿದೆ. ಬನ್ನಿರಿ, ಒಟ್ಟಿಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ಪ್ರಿಯ ತಂದೆಯೇ, ಇಂತಹ ಸಂದೇಶಗಳನ್ನು ಕೇಳುವ ಪ್ರತಿ ಸಾರಿ ನೀವು ನಮ್ಮೊಂದಿಗೆ ಮಾತಾಡುತ್ತಲೇ ಇದ್ದೀರಿ ದೇವ್ರೆ, ಮಾತನಾಡುತ್ತಲೇ ಇದ್ದೀರಿ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಇದು ಎಂತಹ ಅದ್ಭುತವಾದ ಚರಿತ್ರೆಯಾಗಿದೆ. ಅಲೆಕ್ಸಾಂಡರ್ ರಾಜನಿದ್ದ, ಪಾರಸಿಯ ದೇಶವಿದ್ದಿತು, ಪಾರಸಿಯ ಸಾಮ್ರಾಜ್ಯ ಇದ್ದಿತು, ಬಾಬೇಲ್ ಸಾಮ್ರಾಜ್ಯ ಇದ್ದಿತು, ಅಶ್ಶೂರ್ ಸಾಮ್ರಾಜ್ಯ ಇದ್ದಿತ್ತು, ಅಖಂಡ ಇಸ್ರಾಯೇಲ್ ದೇಶ ಇದ್ದಿತು. ಸೊಲೊಮೋನನಿದ್ದನು, ದಾವಿದನು ಕೂಡ ಇದ್ದನು, ಇಷಾಯನು ಇದ್ದನು, ಬೋವಾಜನು ಇದ್ದನು, ಸಲ್ಮಾನನು ಇದ್ದನು, ಯೆಹೋಶುವ ಇದ್ದನು, ಮೋಶೆ ಇದ್ದನು, ಯಾಕೋಬ ಇದ್ದನು, ಅಬ್ರಹಾಮನು ಇದ್ದನು, ನೋಹಾನನು ಇದ್ದನು, ಶೇಮನು ಇದ್ದನು, ಸೇತನು ಇದ್ದನು, ಆದಾಮನು ಇದ್ದನು. ಅಂದರೆ ಆದಾಮನನ್ನು ಸೃಷ್ಟಿಸಿದ ದೇವರು ಇದ್ದಾರೆ. ಆ ದೇವರು ನೀವೇ ಆಗಿದ್ದೀರಲ್ಲವೋ? ಯೆಹೋವಾ ಅಂದರೆ ಅದರ ಅರ್ಥ ಎಂದೆಂದಿಗೂ ನೀವು ಇರುವಾತನಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಇರುವಾತನಾಗಿರುವ ನಿಮ್ಮನ್ನು ನಾವು ಸೇವಿಸುವುದು ಎಂತಹ ದೊಡ್ಡ ಭಾಗ್ಯದೇವರೇ, ಎಂತಹ ದೊಡ್ಡ ಧನ್ಯತೆಯಾಗಿದೆ. ನಿಮ್ಮಂತಹ ದೇವರನ್ನು ಹೊಂದಿಕೊಂಡಿರುವ ನಾವು ಧನ್ಯರು. ಅಂತಹ ಧನ್ಯತೆಯನ್ನು ದೇವರೇ ನಮ್ಮ ಪ್ರಾಣಾತ್ಮ ಶರೀರಗಳಲ್ಲಿ ನಾವು ಪ್ರತಿನಿತ್ಯವೂ ಅನುಭವಿಸುವಂತೆ ಸಹಾಯ ಮಾಡಿರಿ. ಈ ಲೋಕ ನಮ್ಮ ರಾಜ್ಯವಲ್ಲ, ಪರಲೋಕವಾಗಿದೆ. ಆ ಪರಲೋಕ ರಾಜ್ಯಕ್ಕೆ ನಾವು ದೇವರೇ ಸಿಟಿಜನ್ಸ್ಗಳಾಗಿದ್ದೇವೆ. ಹಾಗಾಗಿ ಭೂಮಿಯ ಮೇಲೆ ನಾವು ಮನಸ್ಸಿಡದೆ, ನಮ್ಮ ಆಸೆ ಇಡದೆ ಪರಲೋಕದ ಮೇಲೆ ಇಡುವಂತೆ ಸಹಾಯ ಮಾಡಿರಿ. ಸದ್ಯಕ್ಕೆ ಈ ಭೂಮಿಯ ಮೇಲಿರುವವರೆಗೂ ನಿಮ್ಮ ಚಿತ್ತವನ್ನೇ ಮಾಡುವ ಮನಸ್ಸನ್ನು ದಯಪಾಲಿಸಿರಿ. ನಿಮಗಿಷ್ಟವಿಲ್ಲದ ಯಾವುದೂ ನಮ್ಮ ಜೀವಿತದಲ್ಲಿ ಮಾಡಲಾರದಂತೆ ಸಹಾಯ ಮಾಡಿರಿ. ದೇವರೇ, ಟಿವಿಯಲ್ಲಿ ವಾಕ್ಯ ಕೇಳುತ್ತಿರುವ ಪ್ರತಿಯೊಬ್ಬರನ್ನೂ ರಕ್ಷಣೆಯೊಳಗೆ ನಡೆಸಿರಿ. ಹಾಗೆಯೇ ನಾವು ಮಾಡ್ತಿರುವ ಈ ಸೇವೆಯ ಮೂಲಕ ಈ ಕಲ್ವರಿ ಸ್ವರ ವೀಕ್ಷಿಸುವ ಪ್ರತಿಯೊಬ್ಬ ವೀಕ್ಷಕರಿಗೂ ಈ ಸೇವೆಯನ್ನು ಪ್ರೀತಿಸಿ ದೇವರೇ, ಈ ಶ್ರೇಷ್ಠವಾದ ಸಂದೇಶಗಳನ್ನು ಕೇಳಿ ತಮ್ಮ ಜೀವಿತವನ್ನು ತಿದ್ದುಕೊಳ್ಳುತ್ತಿರುವ ಪ್ರತಿಯೊಬ್ಬರಿಗಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. ದೇವರೇ, ಕಲ್ವರಿ ಸ್ವರ ವೀಕ್ಷಕರ ಸುತ್ತಲೂ ವಿಶೇಷವಾದ ಕಾವಲು ಭದ್ರತೆ ನೀಡಿರಿ. ಅದೇ ಸಮಯದಲ್ಲಿ ಯಾವ ಸ್ಥಳದಿಂದ, ಯಾವ ಪ್ರಾಂತ್ಯದಿಂದ ಯಾರ್ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೋ ದೇವರೇ, ಅವರೆಲ್ಲರೂ ನಿಮ್ಮ ಮಕ್ಕಳಲ್ಲವೋ? ಅತ್ಯಧಿಕವಾಗಿ ಅವರನ್ನು ಆಶೀರ್ವದಿಸಿರಿ. ಈ ದಿನದಲ್ಲಿ ನಾವು ಮಾಡುವ ಪ್ರತಿ ಕೆಲಸವನ್ನು ಆಶೀರ್ವದಿಸಿರಿ. ಪ್ರಯಾಣದಲ್ಲಿ ನಮ್ಮ ಸಂಗಡ ಇರಿ. ನಮ್ಮ ಪ್ರಯತ್ನಗಳನ್ನೆಲ್ಲ ಸಫಲಗೊಳಿಸಿರಿ. ಹಾಗೆಯೇ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿರಿ. ಪ್ರಭುವೇ, ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ದಿವ್ಯದಾನಗಳನ್ನು ತೋರ್ಪಡಿಸಿರಿ. ನಿಮ್ಮ ಸೇವಕನಾಗಿ ನಿಮ್ಮ ಮಕ್ಕಳನ್ನು ಆಶೀರ್ವದಿಸುತ್ತಿರುವಾಗ ಆಶೀರ್ವಾದಗಳನ್ನು ಅನುಭವಿಸುವ ಭಾಗ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.